ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಹಾಗೂ ಲಕ್ಷ ದೀಪೋತ್ಸವ ಮತ್ತು ಜನ್ನವ ತಾಯಿಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು. ಪೂರ್ವಭಾವಿ ಸಭೆಯಲ್ಲಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಭಾಗಿಯಾಗಿದ್ದರು. ಇದೇ 23/10/2025 ಸಾಯಂಕಾಲ 6 ಗಂಟೆಗೆ ಲಕ್ಷ ದೀಪೋತ್ಸವ ಮತ್ತು 24ನೇ ತಾರೀಕಿನಂದು ಮುಂಜಾನೆ 10 ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಳಸಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಇನ್ನು ಹಲವಾರು ಸರ್ಕಾರಿ ಅಧಿಕಾರಿಗಳು ಮತ್ತು ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು ಮತ್ತು ಇನ್ನಿತರರು ಭಾಗವಹಿಸಿದರು. ಶಶಿಧರ್ ಕೊಕಟ್ನೂರ್, RJ 32 ಕನ್ನಡ ನ್ಯೂಸ್, ಪೂರ್ವಭಾವಿ ಸಭೆಯಲ್ಲಿ ಆಶೀರ್ವಾದಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು, ಆತ್ಮೀಯರಾಗಿರ್ತಕ್ಕಂಥ ಸನ್ಮೂರಿ ಸಾಹೇಬ್ರೆ, AO ಅವರೇ, PS ಅವರೇ, DO, ಹೆಲ್ತ್ ಆಫೀಸರ್ ಬಂದಾರ, ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಬಂದಿದ್ದಾರೆ, ಗುರುವಡಿಗೆ ಅವರೇ, ಯಾವತ್ತಿಗೂ ನಡೆದಿರ್ತಕ್ಕಂಥ ಯಲ್ಪರಟ್ಟಿ ಮತ್ತು ಕೆಮಲಾಪುರ ಗ್ರಾಮದ ಎಲ್ಲ ಗುರು ಹಿರಿಯರೇ, ಸ್ವಲ್ಪ ಲೇಟ್ ಆಯ್ತು ಕಾಲಕ್ಕೆ ಪೂರ್ವಭಾವಿಸದೆ. ಯಾಕೆಂದರೆ ಮೊನ್ನೆ ನೀವು ಕರೆದಿದ್ದೀವಿ, ನಾವು ಏನೋ ಅನಿವಾರ್ಯ ಕಾರಣಗಳಿಂದ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಇಟ್ಕೊಂಡಿದ್ದೀನಿ. ಈಗ ತಾವು ಇಲಾಖೆಯನ್ನು ಮಾತಾಡಿಸಿದೆ, ನೀವು ಜನ ಎಷ್ಟು ಸೇರ್ತೈತಿ, ಅದಕ್ಕೆ ಭದ್ರತೆ ಏನು ತಗೋಬೇಕು, ಆಮೇಲೆ ಹೆಲ್ತಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು, ಹೆಲ್ತಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಟಾಲ್ ನಡೆಯಂಗಿಲ್ಲ, ಒಂದು 2-3 ಹಾಕಿದ್ರೆ ಭಾಳ ಒಳ್ಳೆಯದಾಗತ್ತೆ. ಆಮೇಲೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೂ 20 ಟ್ಯಾಂಕ್ ಅದಾವ, ಸಾಕಾಗ್ತಾವೆ. 20 ಓಟಿದೆ ಜಾಸ್ತಿ ಬೇಕಾಗ್ತಾವ ಹೇಳಿ, ಮತ್ತು ನಾವು ತಂದು ವ್ಯವಸ್ಥೆ ಮಾಡ್ತೀವಿ. 37 ಟೋಟಲ್ 37, ಒಂದು 20-25 ಸಾಕು. ಅಷ್ಟೆಲ್ಲ 10 ಆದ್ರೆ ಭಾಳ 10ಕ್ಕಿಂತ ಜಾಸ್ತಿ ಇಲ್ಲ. ಅಲ್ಲ, ನೀವು ಏನು ಮಾಡೋದೈತೆ, ಅದನ್ನು ತರ್ಬೇಕು ಜಾಗ ಬೇಕಲ್ಲ. ಒಂದು 15 ಅಂದ್ರೆ 15 ಯಾಕಂದ್ರೆ ಸುಮ್ಮನೆ ಖಾಲಿ ನೀರು ಬರ್ತಾವ, ಕುತ್ಕೊಂಡಿತ್ತು ಅಂದ್ರೆ ಅವ್ರು ಸುಮ್ಮನೆ ಜಾಗ ಬೇಕಾಗ್ತೈತಿ. ಆಮೇಲೆ ಜಾನುವಾರುಗಳು ಸಂಬಂಧಪಟ್ಟಂಗೂ ಅವರು ಏನೋ ಜವಾಬ್ದಾರಿ ತೊಗೊಂಡಾರ, ಅವರಿಗೆ ಮಾತಾಡಿ ಅದಕ್ಕೇನು ಮುಂಜಾಗ್ರತೆ ತೊಗೋಬೇಕು ಅದನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಕಳಸಾರೋಹಣ ಇರೋದ್ರಿಂದ ಏನು ಬೇಕು ಬಂದೋಬಸ್ತ್ ನಾವು ಸಂಪೂರ್ಣವಾಗಿ ಮಾಡ್ತಾರೆ. ನಮಗೆ ಯಲ್ಪರಟ್ಟಿ ಒಂದು ದಿನಾಂಕ ಏನಂತಂದ್ರೆ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡಿಕೊಂಡ್ರೆ ನಾವು 100% ಬಂದೋಬಸ್ತ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಒಂದು ರೂಮ್ ಅಂದರೆ 2 ಮಂದಿ ಬಂದೋಬಸ್ತ್ ಮಾಡ್ತೀವಿ. ಸ್ವಲ್ಪ ಈ ಸಮಸ್ಯೆಗಳು ಸುಮಾರು 45ರಿಂದ 55 ಪಲ್ಲಕ್ಕಿಗಳು ಬರ್ತಾವೆ. ಅದಕ್ಕೆ ಒಂದೊಂದು ಟ್ರ್ಯಾಕ್ಟರ್ ಹಿಡಿದ್ರು ಒಂದು 50 ಟ್ರ್ಯಾಕ್ಟರು. ಆ ಕಡೆ ಈ ಕಡೆ ಜಾಗ ಫುಲ್ ಶಾರ್ಟೇಜ್ ಇರುತ್ತೆ. ರೋಡ್ ಮೇಲೆ ನಿಲ್ಸೋದು ಟ್ರಾಫಿಕ್ ಇರ್ತೈತಿ. ಮತ್ತು ಈ ಜಾತ್ರೆಗಳಿಂದ, ವಿಶೇಷ ಜಾತ್ರೆಗಳಿಂದ ಸುಮಾರು ವೇಟ್ಗಳು ಕೂಡ ಬರ್ತಾವೆ. ಭಕ್ತಾದಿಗಳು ಮೇನ್ ರೋಡ್ ಕೂಡ ಎಲ್ಲ ಬರ್ತಾವೆ. ಇದೇ ಮೇನ್ ರೋಡ್. ಸೊ ಹೀಗಾಗಿ ನಮ್ಮ ಸಮಸ್ಯೆ ಅಂದರೆ ಪಾರ್ಕಿಂಗ್. ಇವೆಲ್ಲ ಮಾತಾಡ್ಕೊಂಡು ಕಮಿಟಿಯವ್ರು ಕೂಡ ಡಿಸ್ಕಸ್ ಮಾಡಿ ನಮಗೊಂದು 5 ಎಕರೆ ಆದರೂ ನಡೀತದೆ. 5 ಎಕರೆನೂ ಪರ್ಟಿಕ್ಯುಲರ್ 1 ಎಕರೆ ಆದರೂ ನಡೀತದೆ. ವಿಶೇಷ ಕಮಿಟಿಯವರು ಮತ್ತು ಪಂಚಾಯತ್ CC ಕ್ಯಾಮರಾ ಏನೈತಲ್ಲ, ದೇವಸ್ಥಾನ ಒಳಗಡೆ ಇದ್ದಾವೆ, ಹೊರಗಡೆ ಕೂಡ CC ಕ್ಯಾಮರಾ ವ್ಯವಸ್ಥೆನ ನಾವು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತದೆ. ಜನಸಂಖ್ಯೆ ಔಷಧಿ ಆಗಲಿ, ಆಮೇಲೆ ಕಂಟಿನ್ಯೂ 24 ಗಂಟೆ ಡಾಕ್ಟರ್ಸು ಇಲ್ಲಿರೋ ಥರ ನಾವು ವೈದ್ಯಕೀಯ ಸೇವೆ ನೋಡೋ ಥರ ಒಂದು ಸ್ಟಾಲ್ ಅರೇಂಜ್ ಮಾಡ್ತೀವಿ. ಆಮೇಲೆ ಅದ್ರ ಜೊತೆ 24 ಗಂಟೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಇರೋ ಥರ ಅದ್ರ ಜೊತೆ ಅಸಂಕ್ರಾಮಿಕ ರೋಗ, BP, ಶುಗರ್ 30 ವರ್ಷದ ಮೇಲೆ ಆದವ್ರಿಗೆ
ಫ್ರೀ ಚೆಕಪ್ ಆಗೋ ಥರ ಅದು ಒಂದು ಕುಂಚಿ ಮತ್ತು ಮುಳ್ಕೋಡ್ ಹಾಸ್ಪಿಟಲಿಂದ ಕ್ಯಾಂಪ್ ಆಗಿ ಅದು ಕಂಟಿನ್ಯೂ ಇರುತ್ತೆ. ಅದಾದಮೇಲೆ ಇವಾಗ ಆಲ್ರೆಡಿ ನಾವು ಇಲ್ಲಿ FRT ಸುತ್ತಮುತ್ತಲು ಇರುವ ನೀರುಗಳು ಯಾವ ಇರುವೋ ಅವ್ರನ್ನ ಆಲ್ರೆಡಿ ವಾಟರ್ ಸ್ಯಾಂಪ್ಲಿಂಗ್ ಮಾಡಿ ಆ ರಿಪೋರ್ಟ್ ಆಲ್ಮೋಸ್ಟ್ ಬಂದಿದೆ. ಆ ರಿಪೋರ್ಟು ಸ್ಯಾಂಪಲ್ ಎಲ್ಲ ಇದು ಮಾಡಿ ಕೊಟ್ಟಿದೆ.